ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾನೀಸ್ ಡ್ರೀಮ್ ವ್ಲಾಗ್. ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿದೆ. ಬೆಳಗ್ಗೆ ಎದ್ದು ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿ ಬೆಳಗ್ಗೆ ಏನಾದರೂ ಹೆಲ್ತಿಯಾಗಿ ಕುಡಿಯೋಣ ಅಂದ್ಬಿಟ್ಟು ಜೀರಿಗೆ ನೀರು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯೋ ಬದಲು ಈ ರೀತಿ ಹೆಲ್ತಿಯಾಗಿ ಏನಾದರೂ ಕುಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದರಿಂದ ಕುಡಿತಾ ಇದ್ದೀನಿ. ನಾನು ಎದ್ದ ಅಷ್ಟರಲ್ಲಿ ನಮ್ಮ ಮಗಳು ಎದ್ದಿದ್ಲು, ಅವಳನ್ನ ಎತ್ಕೊಂಡೇ ಕುಡಿತಾ ಇದ್ದೀನಿ. ಈ ಜೀರಿಗೆಯನ್ನು ವೇಸ್ಟ್ ಆಗುತ್ತೆ ಹಾಗೇ ತಿಂದೆ ಫ್ರೆಂಡ್ಸ್. ಸ್ವಲ್ಪ ಕಹಿ ಆಗಿರುತ್ತೆ ಅಷ್ಟೇ, ತಿನ್ಬೋದು. ಹಾಗೆ ಭಾನುವಾರ ಫ್ರೀ ಆಗಿರ್ಬೋದಲ್ಲ ಅಂದರೆ ಭಾನುವಾರನೇ ತುಂಬಾ ಕೆಲಸ ಇರುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮತ್ತು ಕುಂಬಳಕಾಯಿ ಅನ್ನ ಮಾಡಿದ್ದೆ. ಕುಂಬಳಕಾಯಿ ಅನ್ನಕ್ಕೆ ಮೊದಲು ಗ್ಯಾಸ್ ಹಚ್ಚಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಮಸಾಲೆ ಪದಾರ್ಥಗಳು ಯಾವುದ್ಯಾವ್ದು ಇದ್ದರೆ ಅದೆಲ್ಲ ಹಾಕ್ಬೋದು. ಹಾಕ್ಕೊಂಡು ಆಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಮ್ಮ ಮನೇಲಿ ಶುಂಠಿ ಇರಲಿಲ್ಲ ಅದರಿಂದ. ಮತ್ತು ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು, ಹಸಿ ಕರಿಬೇವು ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ತೊಳ್ಕೊಂಡು ಇವಾಗ ಬಟಾಣಿ ಹಾಕ್ಕೊತಾ ಇದ್ದೀನಿ. ಒಣ ಬಟಾಣಿ ನಾನು ನೈಟ್ ನೆನೆಸೋದು ಮರ್ತೋಗಿದ್ದೆ. ಮಾರ್ನಿಂಗ್ ಬಿಸಿನೀರಲ್ಲಿ ನೆನೆಸಿ ಹಾಕ್ತಾಯಿದ್ದೀನಿ. ನೆನೆಸೋದು ಮರ್ತೋಗಿದ್ರೆ ಈ ರೀತಿ ಬಿಸಿನೀರಲ್ಲಿ ನೆನೆಸ್ಬೋದು. ಮತ್ತು ಕುಂಬಳಕಾಯಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಟೊಮೆಟೊ ಯೂಸ್ ಮಾಡಿಲ್ಲ. ಟೊಮೆಟೊ ಇದ್ದರೆ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಮತ್ತು ತರಕಾರಿಗಳಿದ್ರೂ ಇನ್ನೇನಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಕುಂಬಳಕಾಯಿನೂ ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ. ಈಗ ಉಪ್ಪು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಚಿಕನ್ ಮಸಾಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಫ್ರೈ ಮಾಡಿ. 2 ನಿಮಿಷ ಫ್ರೈ ಮಾಡಿದ್ಮೇಲೆ ನಾನು ಇಲ್ಲಿ 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2.5 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅಕ್ಕಿನ ನಾನು ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್. ಒಂದು 5 ನಿಮಿಷ ಅಕ್ಕಿನ ಈ ರೀತಿ ನೆನೆಸಿಟ್ರೆ ಅದು ಅನ್ನ ಮೆತ್ತಗೆ ಉದುರಾಗೂ ಆಗುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಮತ್ತು ಈಗ ನೀರು ಕುದೀತಾ ಇರಬೇಕಾದ್ರೆ ಉಪ್ಪು ಖಾರ ಏನಾದರೂ ಸರಿ ಇಲ್ಲದಿದ್ರೆ ನೋಡಿಬಿಟ್ಟು, ಸಾಲದಿರಿದ್ರೆ ನೋಡಿಬಿಟ್ಟು ಹಾಕ್ಕೋಬೋದು. ಆಮೇಲೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಹಾಕಿ 2 ವಿಸಿಲ್ ಬಂದರೆ ಅನ್ನ ರೆಡಿ ಫ್ರೆಂಡ್ಸ್. ಮತ್ತು ನಮ್ಮ ಮನೆಯವರು ಕುಂಬಳಕಾಯಿ ಅನ್ನ ತಿನ್ನಲ್ಲ, ಅವರು ಉಪ್ಪಿಟ್ಟು ಕೇಳಿದರು. ಅದರಿಂದ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ರವೆ ಉಪ್ಪಿಟ್ಟು ಎಣ್ಣೆ ಏನೂ ಹಾಕ್ತೀನಿ, ಹಾಗೆ ಹುರ್ಕೊಂಡಿದ್ದೀನಿ. ತುಪ್ಪ ಏನಾದರೂ ಇದ್ದರೆ ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಾಗೇ ಚೆನ್ನಾಗಿ ಹುರ್ಕೊಂಡು ಎಣ್ಣೆ ತುಪ್ಪ ಏನೂ ಹಾಕ್ತೀನಿ, ಹಾಗೇ ಹುರ್ಕೊಂಡು ಪಕ್ಕಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚಿಟಪಟ ಆದಮೇಲೆ ಉದ್ದಿನಬೇಳೆ, ಹಸಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಸಿ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಹಸಿಮೆಣಸಿಕಾಯಿ ಇದ್ದರೆ ಯೂಸ್ ಮಾಡ್ಬೋದು. ನಾನು ಹಸಿಮೆಣಸಿಕಾಯಿ ಯೂಸ್ ಮಾಡಿಲ್ಲ, ಒಣಮೆಣಸಿನ್ಕಾಯೇ ಯೂಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ತೋರಿಸ್ಕೊಳ್ಳಿ ಫ್ರೆಂಡ್ಸ್. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ. ತರಕಾರಿ ಏನಾದರೂ ಇದ್ದರೆ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ತರಕಾರಿ ತಿನ್ನಲ್ಲ, ಅದರಿಂದ ಹಾಕ್ಕೊಂಡಿಲ್ಲ. ಈಗ ಹಸಿ ಕರಿಬೇವು ಒಣಗಿದೆ, ಸ್ವಲ್ಪ 1-2 ದಿವಸ ಆಯಿತು ಅಷ್ಟೇ. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು, ನಿಮ್ಗೇನಾದರೂ ಕಲರ್ ಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಕ್ಕೋಬೋದು. ನಾನಿಲ್ಲಿ 1-2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರವೆ ಬೀರ್ಕೊಂಡಿದ್ದೀನಿ. ಅದನ್ನು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ನನ್ನ ಹತ್ರ ಸ್ಟ್ಯಾಂಡು ಇಲ್ಲ ಮತ್ತು ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ. ಅದರಿಂದ ರವೆ ನಿಧಾನವಾಗಿ ಹಾಕ್ಕೊಂಡು ಚೆನ್ನಾಗಿ ಬೀರಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಯಿತು ಫ್ರೆಂಡ್ಸ್. ಕುಂಬಳಕಾಯಿ ಅನ್ನ ಮತ್ತು ಉಪ್ಮಾ ತುಂಬ ಚೆನ್ನಾಗಿತ್ತು ಟೇಸ್ಟು. ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.